ಸೊ ಪ್ರತಿಭೆ ಇದ್ದರೂ ಕೂಡ ಒಂದಷ್ಟು ಸಲ ಅದೃಷ್ಟ ಕೈ ಹಿಡಿಯಲ್ಲ. ಅದು ಶ್ರೇಯಸ್ ಕನ್ಸಿದೆಯಾ? ಖಂಡಿತ ಇಲ್ಲ, 100% ಇಲ್ಲ. ಯಾಕಂದರೆ ನಾನು ಖಂಡಿತ ಇಂಡಸ್ಟ್ರಿ ಒಂದು ರೀತಿ ನಾನು ನೋಡಿ ಬರ್ಬೇಕಂದ್ರೆ ಸ್ಟಾರ್ಟಿಂಗ್ ನನಗೆ ಇನ್ನೂ ನಾಲ್ಕು ಗುರುದೇಶ್ ಪಾಂಡೆ ಅವ್ರ ಜೊತೆ ಸಿನಿಮಾ ಮಾಡೋಕೆ ಪಡ್ಡೇವಲ್ಲಿ ಒಂದು ಹೈಪ್ ಇತ್ತೆಲ್ಲ ಇತ್ತು. ಸೊ ನಿನ್ನ ಒಂದು ಮಾತು ಹೇಳಿದ್ರು, ಚಿನ್ನ ಹೀರೋ ಆಮೇಲೆ ನೀವೇ ಒಂದು ಜನ ಕರೆಸ್ಬೇಕು, ಜೈ ಅನ್ಸ್ಬೇಕು ಅಂತ. ನನಗೆ ಗೊತ್ತಿಲ್ಲ, ಇದು ಸತ್ಯ ಹೇಳ್ತೇನೆ 100%. ನನಗೆ ಗೊತ್ತಿದ್ದು ಒಂದೇ, ಆ್ಯಕ್ಟಿಂಗ್ ಸ್ಕೂಲು, ನ್ಯೂಯಾರ್ಕ್ ಫಿಲಮ್ ಅಕಾಡೆಮಿ, ಈ ಥರದ್ದೆಲ್ಲ ನೋಡ್ಕೊಂಬಂದು ನನಗೆ ಜೈ ಅನ್ಸೋದು ಕರ್ಸೋದೇ ಹೋಗಿ ಸರ್ ಕೆಲಸ ನೋಡಿ ಸರ್, ಇವೆಲ್ಲ ಯಾರು ಮಾಡ್ತಾರೆ, ಅವೆಲ್ಲ ಒಳ್ಳೆ ಡ್ಯಾನ್ಸ್ ಬೇಕಾ, ಒಳ್ಳೆ ಫೈಟ್ ಬೇಕಾ, ಹೇಳಿ ಸರ್ ಮಾಡ್ತೀನಿ. ಯಾಕೆ ನನಗೆ ಗೊತ್ತಿದ್ದೇನೋ, ಒಂದು ಅಪ್ಪು ಸರ್ ನೋಡ್ಕೊಂಬಂದಿರಿ, ಒಂದು ಒಳ್ಳೆ ಡ್ಯಾನ್ಸು, ಒಂದು ಫೈಟು, ನಮ್ಮ ವಿಷ್ಣು ಸರ್ ಈ ಥರ ದೊಡ್ಡವ್ರು ನೋಡ್ಕೊಂಬಂದಾಗ ನನಗೇನು ಕಾಣಿಸೋದಂದ್ರೆ, ಇವ್ರು ಈ ಥರ ಮಾಡ್ತಾರೆ, ನಾನು ಈ ಥರ ಮಾಡಬೇಕು, ಇವ್ರು ಈ ಜಂಪ್ ಮಾಡಿದ್ರೆ ನಾವು ಈ ಥರ ಜಂಪ್ ಮಾಡೋಕ್ಕೆ, ಇವ್ರು ಈ ಥರ ಆ್ಯಕ್ಟಿಂಗ್ ಮಾಡಿದ್ರೆ ನಾವು ಈ ಥರ ಮಾಡೋಕ್ಕೆ, ಇಷ್ಟೇ ಗೊತ್ತಿದ್ದು ನನಗೆ ಪೊಲಿಟಿಕಲ್ ಅಜೆಂಡಾ ಗೊತ್ತಿಲ್ಲ. ಇಲ್ಲಿ ಬಂದಾಗ ನಾವೇ ಜನ ಕರೆಸ್ಬೇಕು, ನಾವೇ ಕಮೆಂಟ್ಸ್ ಹಾಕ್ಸ್ಬೇಕು, ಇವೆಲ್ಲ ನನಗೆ ಗೊತ್ತಿಲ್ಲ. ಸೊ ಅದಾದಮೇಲೆ ಒಂದು 2-3 ಸಿನಿಮಾ ಆದಮೇಲೆ ಇಲ್ಲ ಇದು ಮಾಡಲೇಬೇಕು ಅಂತ ಅನ್ಸುತ್ತೆ. ಟ್ಯಾಲೆಂಟು ಎಲ್ಲರ ಇದೆ, ಬಟ್ ಟ್ಯಾಲೆಂಟ್ ನಾವು ಅಂದ್ಕೊಂಡಂಗೆ ಒಂದು ಸ್ಕ್ರೀನಲ್ಲಿ ಒಂದು ಸೆಕೆಂಡಲ್ಲಿ ಏನೋ ತೋರಿಸ್ಬಿಟ್ರೆ, ಒಂದು ಫೈಟ್ ಮಾಡಿಬಿಟ್ರೆ, ಒಂದು ಡ್ಯಾನ್ಸ್ ಮಾಡಿಟ್ರೆ ಯಾರು ಬಂದು ನೋಡಲ್ಲ. ಸಿನಿಮಾದ ಒಂದು ಕಂಪ್ಲೀಟ್ ಕ್ರಾಫ್ಟ್, ಅದರಲ್ಲಿ ಪ್ರತಿಯೊಬ್ಬನು ಒಂದು ಕಥೆಯಿಂದ ಹಿಡ್ದು, ಒಂದು ಟೆಕ್ನಿಷಿಯನ್ ಹಿಡಿದು, ಕ್ಯಾಮ್ರಾಮನ್ನಿಂದ ಹಿಡಿದು, ಒಬ್ಬ ಎಡಿಟ್ರಿಂದ ಹಿಡಿದು, ಒಬ್ಬ ಮ್ಯೂಸಿಕ್ ಡೈರೆಕ್ಟರಿಂದ ಹಿಡಿದು ಪ್ರತಿಯೊಬ್ಬರನ್ನು ಜೊತೆಗೆ ಸೇರ್ಕೋಬೇಕು. ಸೊ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದಾಗದರೆ ಇಲ್ಲ ನಾನು ಇದು ಮಾಡ್ತೀನಿ, ನಾನು ನೋಡೋಕೆ ಚೆನ್ನಾಗಿದ್ದೀನಿ, ನಾನು ಡ್ಯಾನ್ಸ್ ಮಾಡ್ತೀನಿ, ನಮ್ಮ ಅಮ್ಮನ ಸಿನಿಮಾ ಓಡಲ್ಲ ಇವತ್ತಿನ ದಿವಸ. ಇಟ್ ಇಸ್ ನಾಟ್ ಲೈಕ್ ದಟ್. ಸೊ ಇಡೀ ಟೀಮು, ನಾನು ಕಲ್ತಿದ್ದೇನು ಅಂತ ಹೇಳಿದ್ರೆ, ಇಡೀ ಟೀಮ್ ಜೊತೆಗೆ ಒಟ್ಟಾಗಿ ಒಂದೇ ವೇವ್ ಲೆಂತಲ್ಲಿ, ಇಲ್ಲ ನಾನು ಏನೋ ಹೇಳಿದಾಗ ಇಲ್ಲಪ್ಪ ಇವನು ಹೇಳ್ತಾನೆ ನಾವು ತೊಗೋಣ, ಇಲ್ಲ ಅವರು ಹೇಳ್ತಾನೆ ನಾವು ತೊಗೋಣ, ಪ್ರತಿಯೊಬ್ಬರು ಈಗೋಸ್ ಬಿಟ್ಟು ಕೆಲಸ ಮಾಡೋಂಥ ಟೀಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡಿದಾಗ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ. ಆಮೇಲೆ ಸಿನಿಮಾದಲ್ಲಿ ಸಕ್ಸಸ್ ಫಾರ್ಮುಲಾ A+B ಹೋಲ್ ಸ್ಕ್ವೇರ್ ಆ ಥರ ಫಾರ್ಮುಲಾ ಇಲ್ಲ. ಫಾರ್ಮುಲಾ ಇದ್ದರೆ ಎಲ್ಲರೂ ಸೂಪರ್ ಹಿಟ್ ಕೊಟ್ಬಿಡ್ತಾರೆ, ಬಟ್ ನಿಯತ್ತಾಗಿ ಒಂದು ಪ್ರಯತ್ನ ಕೊಡೋದಿದೆಯಲ್ಲ, ಸೊ ದಟ್ ಈಸ್ ಇಂಪಾರ್ಟೆಂಟ್. ಅದನ್ನು ಖಂಡಿತ ಮಾಡೋಣ. ನನಗೆ ಒಂದು ಪಾಯಿಂಟ್ ನಾನು ತುಂಬ ಇಷ್ಟಪಡ್ತೀನಿ, ಯಾಕಂದರೆ ಯಶ್ ಅವರು ನಂಗೆ ತುಂಬ ಕ್ಲೋಸ್, ಅವರು ಒಂಥರ ಅಣ್ಣ ಇದ್ದಂಗೆ ನನಗವರು. ಸೊ ನಾನು ಕೇಳಿದಾಗ ಲಾಸ್ಟ್ ಟೈಮ್ ಹೇಳಿದ್ರು, ಇಲ್ಲ ಕಣೋ 4 ಜನ ನೀನು ಅಟ್ಲೀಸ್ಟ್ ಟ್ಯಾಲೆಂಟೆಡ್ ಇದೆಯಲ್ಲ, ಕೆಲಸ ಮಾಡ್ತೀರಿ ಅಂತ ಮಾತ್ರ, ಅದೇ ಫಸ್ಟ್ ಗೆಲುವು ಅಲ್ಲ ನಿಂದು. 100 ಜನ ಇದ್ದಾಗ ನಿನ್ನ ಬಗ್ಗೆ ಅಟ್ಲೀಸ್ಟ್ ಒಂದು 10 ಜನ, ಒಂದು 5 ಜನ ಲಿಸ್ಟಲ್ಲಿ ನಿನ್ನ ಹೆಸರು ಇದೆ, ನಿನ್ನ ಬಗ್ಗೆ ಮಾತಾಡ್ತಾರೆ ಅಂದರೆ ಅದೇ ಗೆಲುವಲ್ವ. ಪ್ರಯತ್ನ ಮಾಡು, ಒಳ್ಳೆ ಟೀಮ್ಗಳ ಜೊತೆ ಸೇರ್ಕೊ ಅಂತ. ಸೊ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಅರ್ಥಾಗಿದೆ, ಆ್ಯಂಡ್ ಇಟ್ಸ್ ಓಕೆ. ಇವಾಗ ಕೆಲಸ ಮಾಡೋಣ ಅಲ್ವಾ, ಈಗೆಲ್ಲ ಗೊತ್ತಿರೇ ಇಷ್ಟೊದಾಗ ಬ್ರಹ್ಮ ಅಂತ ಕೂತ್ಕೊಂಡಿದೆ, ತಪ್ಪುಗಳು ಮಾಡಿದ್ದೀವಿ, ಕೆಲವು ಸತಿ ನಾವು ತಿದ್ಕೊಂಡಿದ್ದೀವಿ, ನಾವು ಅಲ್ಲಿಂದನೇ ಕಲಿಯೋದಲ್ವಾ. ಸೊ ಐ ಹ್ಯಾವ್ ಲರ್ನ್ಡ್ ಮೈ ಲೆಸನ್ಸ್. ಹಿಂಗೆ ಅಸೋಸಿಯೇಟ್ ಆಗಬೇಕು ಅಂತ ಕಲ್ತೀನಿ. ಖಂಡಿತ ಮುಂದೆ ಬರೋ ದಿನಗಳಲ್ಲಿ ಒಳ್ಳೊಳ್ಳೆ ಪ್ರಯತ್ನಗಳು, ಒಳ್ಳೆ ಸಿನಿಮಾಗಳು ಬರುತ್ತೆ ನನ್ನಿಂದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ರತಿಭೆ ಇದ್ದರೂ ಕೂಡ ಒಂದಷ್ಟು ಸಲ ಅದೃಷ್ಟ ಕೈ ಹಿಡಿಯಲ್ಲ. ಅದು ಶ್ರೇಯಸ್ ಕನ್ಸಿದೆಯಾ? ಖಂಡಿತ ಇಲ್ಲ, 100% ಇಲ್ಲ. ಯಾಕಂದರೆ ನಾನು ಖಂಡಿತ ಇಂಡಸ್ಟ್ರಿ ಒಂದು ರೀತಿ ನಾನು ನೋಡಿ ಬರ್ಬೇಕಂದ್ರೆ ಸ್ಟಾರ್ಟಿಂಗ್ ನನಗೆ ಇನ್ನೂ ನಾಲ್ಕು ಗುರುದೇಶ್ ಪಾಂಡೆ ಅವ್ರ ಜೊತೆ ಸಿನಿಮಾ ಮಾಡೋಕೆ ಪಡ್ಡೇವಲ್ಲಿ ಒಂದು ಹೈಪ್ ಇತ್ತೆಲ್ಲ ಇತ್ತು. ಸೊ ನಿನ್ನ ಒಂದು ಮಾತು ಹೇಳಿದ್ರು, ಚಿನ್ನ ಹೀರೋ ಆಮೇಲೆ ನೀವೇ ಒಂದು ಜನ ಕರೆಸ್ಬೇಕು, ಜೈ ಅನ್ಸ್ಬೇಕು ಅಂತ. ನನಗೆ ಗೊತ್ತಿಲ್ಲ, ಇದು ಸತ್ಯ ಹೇಳ್ತೇನೆ 100%. ನನಗೆ ಗೊತ್ತಿದ್ದು ಒಂದೇ, ಆ್ಯಕ್ಟಿಂಗ್ ಸ್ಕೂಲು, ನ್ಯೂಯಾರ್ಕ್ ಫಿಲಮ್ ಅಕಾಡೆಮಿ, ಈ ಥರದ್ದೆಲ್ಲ ನೋಡ್ಕೊಂಬಂದು ನನಗೆ ಜೈ ಅನ್ಸೋದು ಕರ್ಸೋದೇ ಹೋಗಿ ಸರ್ ಕೆಲಸ ನೋಡಿ ಸರ್, ಇವೆಲ್ಲ ಯಾರು ಮಾಡ್ತಾರೆ, ಅವೆಲ್ಲ ಒಳ್ಳೆ ಡ್ಯಾನ್ಸ್ ಬೇಕಾ, ಒಳ್ಳೆ ಫೈಟ್ ಬೇಕಾ, ಹೇಳಿ ಸರ್ ಮಾಡ್ತೀನಿ. ಯಾಕೆ ನನಗೆ ಗೊತ್ತಿದ್ದೇನೋ, ಒಂದು ಅಪ್ಪು ಸರ್ ನೋಡ್ಕೊಂಬಂದಿರಿ, ಒಂದು ಒಳ್ಳೆ ಡ್ಯಾನ್ಸು, ಒಂದು ಫೈಟು, ನಮ್ಮ ವಿಷ್ಣು ಸರ್ ಈ ಥರ ದೊಡ್ಡವ್ರು ನೋಡ್ಕೊಂಬಂದಾಗ ನನಗೇನು ಕಾಣಿಸೋದಂದ್ರೆ, ಇವ್ರು ಈ ಥರ ಮಾಡ್ತಾರೆ, ನಾನು ಈ ಥರ ಮಾಡಬೇಕು, ಇವ್ರು ಈ ಜಂಪ್ ಮಾಡಿದ್ರೆ ನಾವು ಈ ಥರ ಜಂಪ್ ಮಾಡೋಕ್ಕೆ, ಇವ್ರು ಈ ಥರ ಆ್ಯಕ್ಟಿಂಗ್ ಮಾಡಿದ್ರೆ ನಾವು ಈ ಥರ ಮಾಡೋಕ್ಕೆ, ಇಷ್ಟೇ ಗೊತ್ತಿದ್ದು ನನಗೆ ಪೊಲಿಟಿಕಲ್ ಅಜೆಂಡಾ ಗೊತ್ತಿಲ್ಲ. ಇಲ್ಲಿ ಬಂದಾಗ ನಾವೇ ಜನ ಕರೆಸ್ಬೇಕು, ನಾವೇ ಕಮೆಂಟ್ಸ್ ಹಾಕ್ಸ್ಬೇಕು, ಇವೆಲ್ಲ ನನಗೆ ಗೊತ್ತಿಲ್ಲ. ಸೊ ಅದಾದಮೇಲೆ ಒಂದು 2-3 ಸಿನಿಮಾ ಆದಮೇಲೆ ಇಲ್ಲ ಇದು ಮಾಡಲೇಬೇಕು ಅಂತ ಅನ್ಸುತ್ತೆ. ಟ್ಯಾಲೆಂಟು ಎಲ್ಲರ ಇದೆ, ಬಟ್ ಟ್ಯಾಲೆಂಟ್ ನಾವು ಅಂದ್ಕೊಂಡಂಗೆ ಒಂದು ಸ್ಕ್ರೀನಲ್ಲಿ ಒಂದು ಸೆಕೆಂಡಲ್ಲಿ ಏನೋ ತೋರಿಸ್ಬಿಟ್ರೆ, ಒಂದು ಫೈಟ್ ಮಾಡಿಬಿಟ್ರೆ, ಒಂದು ಡ್ಯಾನ್ಸ್ ಮಾಡಿಟ್ರೆ ಯಾರು ಬಂದು ನೋಡಲ್ಲ. ಸಿನಿಮಾದ ಒಂದು ಕಂಪ್ಲೀಟ್ ಕ್ರಾಫ್ಟ್, ಅದರಲ್ಲಿ ಪ್ರತಿಯೊಬ್ಬನು ಒಂದು ಕಥೆಯಿಂದ ಹಿಡ್ದು, ಒಂದು ಟೆಕ್ನಿಷಿಯನ್ ಹಿಡಿದು, ಕ್ಯಾಮ್ರಾಮನ್ನಿಂದ ಹಿಡಿದು, ಒಬ್ಬ ಎಡಿಟ್ರಿಂದ ಹಿಡಿದು, ಒಬ್ಬ ಮ್ಯೂಸಿಕ್ ಡೈರೆಕ್ಟರಿಂದ ಹಿಡಿದು ಪ್ರತಿಯೊಬ್ಬರನ್ನು ಜೊತೆಗೆ ಸೇರ್ಕೋಬೇಕು. ಸೊ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದಾಗದರೆ ಇಲ್ಲ ನಾನು ಇದು ಮಾಡ್ತೀನಿ, ನಾನು ನೋಡೋಕೆ ಚೆನ್ನಾಗಿದ್ದೀನಿ, ನಾನು ಡ್ಯಾನ್ಸ್ ಮಾಡ್ತೀನಿ, ನಮ್ಮ ಅಮ್ಮನ ಸಿನಿಮಾ ಓಡಲ್ಲ ಇವತ್ತಿನ ದಿವಸ. ಇಟ್ ಇಸ್ ನಾಟ್ ಲೈಕ್ ದಟ್. ಸೊ ಇಡೀ ಟೀಮು, ನಾನು ಕಲ್ತಿದ್ದೇನು ಅಂತ ಹೇಳಿದ್ರೆ, ಇಡೀ ಟೀಮ್ ಜೊತೆಗೆ ಒಟ್ಟಾಗಿ ಒಂದೇ ವೇವ್ ಲೆಂತಲ್ಲಿ, ಇಲ್ಲ ನಾನು ಏನೋ ಹೇಳಿದಾಗ ಇಲ್ಲಪ್ಪ ಇವನು ಹೇಳ್ತಾನೆ ನಾವು ತೊಗೋಣ, ಇಲ್ಲ ಅವರು ಹೇಳ್ತಾನೆ ನಾವು ತೊಗೋಣ, ಪ್ರತಿಯೊಬ್ಬರು ಈಗೋಸ್ ಬಿಟ್ಟು ಕೆಲಸ ಮಾಡೋಂಥ ಟೀಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡಿದಾಗ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ. ಆಮೇಲೆ ಸಿನಿಮಾದಲ್ಲಿ ಸಕ್ಸಸ್ ಫಾರ್ಮುಲಾ A+B ಹೋಲ್ ಸ್ಕ್ವೇರ್ ಆ ಥರ ಫಾರ್ಮುಲಾ ಇಲ್ಲ. ಫಾರ್ಮುಲಾ ಇದ್ದರೆ ಎಲ್ಲರೂ ಸೂಪರ್ ಹಿಟ್ ಕೊಟ್ಬಿಡ್ತಾರೆ, ಬಟ್ ನಿಯತ್ತಾಗಿ ಒಂದು ಪ್ರಯತ್ನ ಕೊಡೋದಿದೆಯಲ್ಲ, ಸೊ ದಟ್ ಈಸ್ ಇಂಪಾರ್ಟೆಂಟ್. ಅದನ್ನು ಖಂಡಿತ ಮಾಡೋಣ. ನನಗೆ ಒಂದು ಪಾಯಿಂಟ್ ನಾನು ತುಂಬ ಇಷ್ಟಪಡ್ತೀನಿ, ಯಾಕಂದರೆ ಯಶ್ ಅವರು ನಂಗೆ ತುಂಬ ಕ್ಲೋಸ್, ಅವರು ಒಂಥರ ಅಣ್ಣ ಇದ್ದಂಗೆ ನನಗವರು. ಸೊ ನಾನು ಕೇಳಿದಾಗ ಲಾಸ್ಟ್ ಟೈಮ್ ಹೇಳಿದ್ರು, ಇಲ್ಲ ಕಣೋ 4 ಜನ ನೀನು ಅಟ್ಲೀಸ್ಟ್ ಟ್ಯಾಲೆಂಟೆಡ್ ಇದೆಯಲ್ಲ, ಕೆಲಸ ಮಾಡ್ತೀರಿ ಅಂತ ಮಾತ್ರ, ಅದೇ ಫಸ್ಟ್ ಗೆಲುವು ಅಲ್ಲ ನಿಂದು. 100 ಜನ ಇದ್ದಾಗ ನಿನ್ನ ಬಗ್ಗೆ ಅಟ್ಲೀಸ್ಟ್ ಒಂದು 10 ಜನ, ಒಂದು 5 ಜನ ಲಿಸ್ಟಲ್ಲಿ ನಿನ್ನ ಹೆಸರು ಇದೆ, ನಿನ್ನ ಬಗ್ಗೆ ಮಾತಾಡ್ತಾರೆ ಅಂದರೆ ಅದೇ ಗೆಲುವಲ್ವ. ಪ್ರಯತ್ನ ಮಾಡು, ಒಳ್ಳೆ ಟೀಮ್ಗಳ ಜೊತೆ ಸೇರ್ಕೊ ಅಂತ. ಸೊ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಅರ್ಥಾಗಿದೆ, ಆ್ಯಂಡ್ ಇಟ್ಸ್ ಓಕೆ. ಇವಾಗ ಕೆಲಸ ಮಾಡೋಣ ಅಲ್ವಾ, ಈಗೆಲ್ಲ ಗೊತ್ತಿರೇ ಇಷ್ಟೊದಾಗ ಬ್ರಹ್ಮ ಅಂತ ಕೂತ್ಕೊಂಡಿದೆ, ತಪ್ಪುಗಳು ಮಾಡಿದ್ದೀವಿ, ಕೆಲವು ಸತಿ ನಾವು ತಿದ್ಕೊಂಡಿದ್ದೀವಿ, ನಾವು ಅಲ್ಲಿಂದನೇ ಕಲಿಯೋದಲ್ವಾ. ಸೊ ಐ ಹ್ಯಾವ್ ಲರ್ನ್ಡ್ ಮೈ ಲೆಸನ್ಸ್. ಹಿಂಗೆ ಅಸೋಸಿಯೇಟ್ ಆಗಬೇಕು ಅಂತ ಕಲ್ತೀನಿ. ಖಂಡಿತ ಮುಂದೆ ಬರೋ ದಿನಗಳಲ್ಲಿ ಒಳ್ಳೊಳ್ಳೆ ಪ್ರಯತ್ನಗಳು, ಒಳ್ಳೆ ಸಿನಿಮಾಗಳು ಬರುತ್ತೆ ನನ್ನಿಂದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.